ತೊಂಡೇಬಾವಿಯಲ್ಲಿ ಯುವ ರೈತನ ಆತ್ಮಹತ್ಯೆ. ಇಂದು ಬೆಳಗ್ಗೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ತೊಂಡೇಬಾವಿ ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು 22 ವಯಸ್ಸಿನ ಪವನ್ ಕುಮಾರ್ ಎಂಬ ರೈತ ತನ್ನ ಜಮೀನಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತನ ತಂದೆ ರಾಮ್ಕುಮಾರ್ಗೆ 3 ಜನ ಮಕ್ಕಳಿದ್ದು, 1 ಹೆಣ್ಣು 2 ಗಂಡು ಮಕ್ಕಳಿರುತ್ತಾರೆ. ರಾಮ್ಕುಮಾರ್ಗೆ ಈತನು ಕೊನೆಯ ಮಗನಾಗಿದ್ದ. ತಂದೆ ಮತ್ತು ಮಗ ಇಬ್ಬರು ಜತೆಗೂಡಿ ವ್ಯವಸಾಯ ಮಾಡಿಕೊಂಡಿದ್ದರು. 3 ವರ್ಷಗಳಿಂದ ಸರಿಯಾಗಿ ಬೆಳೆ ಬಾರದೆ, ಬೆಳೆ ಬಂದರೂ ಉತ್ತಮ ಬೆಲೆ ಸಿಗದಿದ್ದಕ್ಕೆ ರಾತ್ರಿ ಹಗಲು ಕಷ್ಟ ಬಿದ್ದು ವ್ಯವಸಾಯವನ್ನೇ ನಂಬಿಕೊಂಡಿದ್ದ ಈ ಯುವ ರೈತ ಮನನೊಂದು ಅವರ ಜಮೀನಿನಲ್ಲಿ ಇರುವ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಸಹಕಾರಿ ಬ್ಯಾಂಕಲ್ಲಿ 2.5 ಲಕ್ಷ ಹಾಗೂ ಸಂಬಂಧಿಕರ ಹತ್ತಿರ ಸಾಲ ಮಾಡಿಕೊಂಡಿದ್ದ ಎಂದು ತಿಳಿದು ಬಂದಿರುತ್ತದೆ. ವಿಷಯ ತಿಳಿದ ತಕ್ಷಣ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿ ಹಾಗೂ ಸ್ಥಳೀಯ ಮುಖಂಡರಾದ ಜೆ ಕಾಂತರಾಜ್ ಅವರು ಮೃತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ದುಃಖವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ನೀಡಲೆಂದು ಕೋರಿದರು. ವರದಿ ಕೃಷ್ಣಮೂರ್ತಿ ಕಿಟ್ಟಿ, ಗೌರಿಬಿದನೂರು. ಪವನ್ ಅನ್ನೋನು ಬಹುಶಃ ಸಾಲ ಬಾಧೆ ಜಾಸ್ತಿ ಆಗೋಗ್ಬಿಟ್ಟು ಅವನು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತ ಇದು ದುರ್ದೈವ. ಆತ್ಮದ ಧೈರ್ಯ ಇರಬೇಕು ಎಲ್ಲರಿಗೂ, ರೈತರಿಗೂ. ಸರ್ಕಾರ ಸಹ ನಮ್ಮ ಜೊತೆಯಲ್ಲಿರ್ತದೆ, ನಮ್ಮ ತಾಲೂಕು ಅಧಿಕಾರಿಗಳು ಸಹ. ನಾನು ಈಗಾಗಲೇ ತಹಸೀಲ್ದಾರ್ಗೂ ಬೆಳಿಗ್ಗೆ ನಾನೆಲ್ಲ ಮನವಿ ಮಾಡಿದೆ, ಈ ಥರ ಸರ್ ಒಳ್ಳೆ ರೈತ ಕುಟುಂಬದವರು, ಈ ಥರ ಆಗೋಗ್ಬಿಟ್ಟಿದೆ, ಸಾಲ ಮಾಡ್ಕೊಂಡಿದ್ದಾರೆ. ಆ ಹುಡುಗ ಒಬ್ಬರು ತಂಟೆಗೂ ಹೋಗ್ತಿರ್ಲಿಲ್ಲ, ಅವನು ಆಯಿತು, ಅವ್ರ ತಂದೆ ಆಯಿತು, ವ್ಯವಸಾಯ ಆಯಿತು. ಇಂಥ ಒಂದು ಕುಟುಂಬದಲ್ಲಿ ಈ ಥರ ಒಂದು ಘಟನೆ ಆಗಿದೆ ಅಂತಂದರೆ ಖಂಡಿತ ಇದು ನಮಗೆಲ್ಲ ಇಡೀ ಗ್ರಾಮನೇ ಸಹ ಇವತ್ತು ಭಾಳ ದುಃಖದಲ್ಲಿದೆ. ಆದ್ದರಿಂದ ನಾನು ನಮ್ಮ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀನಿ. ಈಗಾಗಲೇ ಅವರು ತಹಸೀಲ್ದಾರನ್ನು ಸಹ ಸರ್ಕಾರದಿಂದ ಆಗ್ಬೋದು ಅಥವಾ ಅವನಿಗೆ ಧೈರ್ಯ ತುಂಬುವಂಥ ಕೆಲಸ ಅವರು ಇವತ್ತು ಮಾಡಿದ್ದಾರೆ. ಮುಂದೆ ಏನೇನಾಗಬೇಕು ಅನ್ನೋದನ್ನು ನಾವು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿ ಆ ಕುಟುಂಬಕ್ಕೆ ಒಂದು ಧೈರ್ಯ ತರುವಂಥ ಕೆಲಸ ಮತ್ತು ಸರ್ಕಾರದಿಂದ ಏನೇ ಒಂದು ಸಹಾಯವನ್ನು ಸಹ ಆ ಕುಟುಂಬಕ್ಕೆ ಮಾಡುವಂಥ ಭರವಸೆ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರ ಕುಟುಂಬದ ಪರವಾಗಿ, ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ತಹಸೀಲ್ದಾರ್ಗೆ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಆ ಕುಟುಂಬಕ್ಕೆ ಈ ಒಂದು ನಷ್ಟ ತುಂಬಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ. ನಮ್ಮ ತೊಂಡೇಬಾವಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ಏನಂತಂದರೆ ಪವನ್ ಕುಮಾರ್ ಅಂತ ಸುಮಾರು 22 ವರ್ಷದ ಹುಡುಗ. ಅವು ಮೂಲತಃ ರೈತ, ತನ್ನ ತಂದೆ ಜೊತೆನೇ ವ್ಯವಸಾಯ ಮಾಡ್ಕೊಂಡಿದ್ದವರು. ತುಂಬ ಒಂದು 3 ವರ್ಷದಿಂದ ಬೆಳೆ ಹಾಕ್ತಾ ಇದ್ದಂತೆ. ಅದು ಬೆಳೆ ಬಾರದಿದ್ದಕ್ಕೆ, ಅಂದರೆ ತುಂಬ ರೇಟ್ ಸಿಗದೇ ಇದ್ದು ಬೆಳೆ ಇದ್ದದಕ್ಕೆ, ಆಮೇಲೆ ಅದನ್ನೆಲ್ಲ ಇಲ್ಲಿ ಕೃಷಿಯನ್ನು ಉತ್ತಮಪಡಿಸೋಕ್ಕೋಸ್ಕರ ಬ್ಯಾಂಕ್ನಲ್ಲಿ ಸಾಲನ ತೊಗೊಂಡಿದ್ದ. ಚಾತುರ್ಯ ಇವತ್ತು ದುಡುಕಿ ನೇಣು ಹಾಕ್ಕೊಂಡು ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೂಲತಃ ಇವರು ರವಿಕುಮಾರ್ ಅಂತ ಅವ್ರ ತಂದೆ, ಅವ್ರಿಗೆ 3 ಜನ ಮಕ್ಕಳಿದ್ದಾರೆ, 1 ಹೆಣ್ಮಗು, ಇನ್ನು 2 ಗಂಡು ಮಕ್ಕಳು. ರೈತರಿಗೆ ಏನು ಹೇಳ್ತೀನಿ ಅಂತಂದರೆ, ಯಾವುದಕ್ಕೂ ತಾವು ಎಲ್ಲ ಸರ್ಕಾರ ನಿಮ್ಮ ಜೊತೆ ಇರುತ್ತೆ, ಎಲ್ಲ ಅಧಿಕಾರಿಗಳಿರ್ತಾರೆ, ಆಮೇಲೆ ಶಾಸಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ದಯವಿಟ್ಟು ಈ ಥರ ಯಾರೂ ಕೂಡ ಈ ಥರ ದುರ್ಘಟನೆಗೆ ಒಳಗಾಗಬೇಡಿ. ಯಾಕಂದರೆ ಏನೇ ಇದ್ರೂ ಸರ್ಕಾರ ಇರುತ್ತೆ, ಮತ್ತೊಂದಿರುತ್ತೆ. ನಿಮ್ಗೆ ಏನೇ ಇದ್ರೂ ಸಮಸ್ಯೆ ಇದ್ದರೂ ನೀವು ಹೇಳಬೇಕು, ಆವಾಗಲೇ ಗೊತ್ತಾಗೋದು. ಯಾರೂ ಕೂಡ ಈ ಥರ ಹಿಂಗೆ ಮಾಡ್ಕೋಬೇಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಏನವರು ತೀರ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಮೇಲೆ ಅವ್ರ ಕುಟುಂಬಕ್ಕೆ ಭಗವಂತ ಈ ತಡ್ಕೊಳ್ಳೋಂಥ ಶಕ್ತಿ ಇರಲಿ.